ಹಲೋ ಎವ್ರಿವಾನ್. ಮುಖ್ಯ ಪ್ರಶ್ನೆ 13 ಗಮನಿಸಿ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 32ನೇ ಪ್ರಶ್ನೆ ಸಂಖ್ಯೆ 2 ಅಂಕಗಳ ಪ್ರಶ್ನೆಯಾಗಿದೆ. ಗುರುತ್ವಾನುವರ್ತನೆ ಎಂದರೇನು? ಧನಾತ್ಮಕ ಗುರುತ್ವಾನುವರ್ತನೆಯನ್ನು ತೋರಿಸುವ ಸಸ್ಯದ ಭಾಗವನ್ನು ಹೆಸರಿಸಿ. 32ನೇ ಪ್ರಶ್ನೆ ಗುರುತ್ವಾನುವರ್ತನೆ ಎಂದರೇನು? ಈಗ ನಿಮಗೆ ಗೊತ್ತು, ಸಸ್ಯದ ಬೇರೆ ಬೇರೆ ಭಾಗಗಳು ಬೇರೆ ಬೇರೆ ರೀತಿಯಾಗಿ ಬೆಳವಣಿಗೆಯನ್ನ ಹೊಂದುತ್ತವೆ. ಈಗ ನಾವು ಕಾಂಡವನ್ನ ನೋಡಿದ್ರೆ ಅದು ಭೂಮಿಯಿಂದ ಮೇಲ್ಮುಖವಾಗಿ ಹೋಗ್ತದೆ. ಅದೇ ಬೇರನ್ನ ನೋಡಿದ್ರೆ ಅದು ಭೂಮಿಯ ಕಡೆಗೆ ಬರ್ತದೆ. ಹಾಗಿದ್ರೆ ಇಲ್ಲಿ ಗುರುತ್ವಾಕರ್ಷಣೆಗೆ ಸಸ್ಯದ ಬೆಳವಣಿಗೆಗೆ ಏನಾದ್ರೂ ಸಂಬಂಧ ಇರಬಹುದಾ? ಹೌದು, ಇದೆ. ಸಸ್ಯ ಏನು ಮಾಡ್ತದೆ? ಗುರುತ್ವಾಕರ್ಷಣೆಗೆ ವಿರುದ್ಧವಾಗಿ ಅಥವಾ ಗುರುತ್ವಾಕರ್ಷಣೆಯ ಕಡೆಗೆ ಬೆಳವಣಿಗೆಯನ್ನ ಹೊಂದಬಹುದು. ಈಗ ಅದನ್ನ ಗುರುತ್ವಾನುವರ್ತನೆ ಅಂತ ಕರಿತೀವಿ. ಗುರುತ್ವದ ಪ್ರಚೋದನೆಗೆ ಸಸ್ಯಗಳು ತೋರುವ ಅನುವರ್ತನಾ ಚಲನೆಯನ್ನು ಗುರುತ್ವಾನುವರ್ತನೆ ಎನ್ನುವರು. ಗುರುತ್ವದ ಪ್ರಚೋದನೆಗೆ ಸಸ್ಯಗಳು ತೋರುವ ಅನುವರ್ತನೆ, ಅದನ್ನ ಗುರುತ್ವಾನುವರ್ತನೆ ಎನ್ನುವರು. ಧನಾತ್ಮಕ ಗುರುತ್ವಾನುವರ್ತನೆಯನ್ನು ತೋರಿಸುವ ಸಸ್ಯದ ಭಾಗ ಅಂದ್ರೆ ಗುರುತ್ವದ ಕಡೆಗೆ ಅದರ ಬೆಳವಣಿಗೆ ಆಗಿರಬೇಕು. ಯಾವುದು ತೋರಿಸ್ತದೆ? ಸಸ್ಯದ ಬೇರುಗಳು ಧನಾತ್ಮಕ ಗುರುತ್ವಾನುವರ್ತನೆ ತೋರುತ್ತವೆ ಅಲ್ವಾ? ಸಸ್ಯದ ಬೇರುಗಳು ಭೂಮಿಯ ಕಡೆಗೆ ಹೋಗ್ತವೆ, ಆದರೆ ಕಾಂಡ ಭೂಮಿಗೆ ವಿರುದ್ಧವಾಗಿ ಬೆಳೀತಾ ಹೋಗ್ತದೆ, ಅದು ಋಣ ಗುರುತ್ವಾನುವರ್ತನೆಯನ್ನ ತೋರಿಸ್ತದೆ. ಆದ್ರೆ ಸಸ್ಯದ ಬೇರುಗಳು ಧನಾತ್ಮಕ ಗುರುತ್ವಾನುವರ್ತನೆಯನ್ನ ತೋರಿಸುತ್ತವೆ. ಥ್ಯಾಂಕ್ ಯು.